ಬಿಯಾಂಡ್ ಬೌಂಡರೀಸ್ನ ಮತ್ತೊಂದು ವಿಡಿಯೋಗೆ ಸ್ವಾಗತ. ಈ ವಿಡಿಯೋದಲ್ಲಿ ಕೈಮಗ್ಗದಿಂದ ಜೀವನವನ್ನೇ ಬದಲಾಯಿಸಿಕೊಂಡ ಮಹಿಳೆಯರ ಯಶೋಗಾಥೆ ಹೇಳ್ತೀನಿ. ಧಮತರಿಯ ಬಿಜನಪುರಿ ಗ್ರಾಮದ ಮಹಿಳೆಯರು ಪ್ರತಿ ವರ್ಷ ಕೆಲವು ತಿಂಗಳು ಕೃಷಿಯನ್ನೇ ಅವಲಂಬಿಸಬೇಕಾಗಿರೋದ್ರಿಂದ ಆರ್ಥಿಕ ಸಂಕಷ್ಟಕ್ಕೆ ಸಿಲುಕಿದ್ರು. ಈಗ ಇವರಲ್ಲಿ ಬದಲಾವಣೆಯ ಗಾಳಿ ಬೀಸಿದೆ. ಪಕ್ಕದ ರಾಜ್ಯ ಒಡಿಸ್ಸಾದಿಂದ ಬಂದ ಬದಲಾವಣೆಯ ಗಾಳಿಯಿಂದಾಗಿ ಕೈಮಗ್ಗದ ಕ್ರಾಂತಿ ಉಂಟಾಗಿದೆ. ಈ ಕೈಮಗ್ಗದ ಕ್ರಾಂತಿ ನಮ್ಮ ಬದುಕನ್ನೇ ಬದಲಿಸುತ್ತೆ ಅನ್ನೋದು ಇವರಿಗೆ ಗೊತ್ತೇ ಇರಲಿಲ್ಲ. 2018ರಲ್ಲಿ ಬಿಜನಪುರಿ ನೇಕಾರರ ಸಹಕಾರ ಸಂಘ ಲಿಮಿಟೆಡ್ ಸ್ಥಾಪನೆ ಮಾಡಲಾಯಿತು. ಕೇವಲ 24 ಕೆಲಸಗಾರರಿಂದ ಹುಟ್ಟಿಕೊಂಡಿದ್ದ ಸಂಘ ಈಗ 230ಕ್ಕೂ ಹೆಚ್ಚು ನೇಕಾರರನ್ನ ಹೊಂದಿದೆ. ಈ ಸಹಕಾರಿ ಸಂಘದಲ್ಲಿ ಮಹಿಳೆಯರಿಗೆ ಸಂಬಲ್ಪುರಿ ಸೀರೆಗಳನ್ನು ನೇಯ್ಗೆ ಮಾಡುವ ತರಬೇತಿ ನೀಡಿ ಕೆಲಸಕ್ಕೆ ಅಣಿಗೊಳಿಸಲಾಗ್ತಿತ್ತು. ಈ ಸೀರೆಗೆ ಭಾರಿ ಬೇಡಿಕೆ ಇರೋದ್ರಿಂದ ಒಡಿಸ್ಸಾದ ಸಂಬಲ್ಪುರದಲ್ಲಿ ನೇಕಾರರಿಗೆ ಜೀವನೋಪಾಯದ ಮುಖ್ಯ ಸಾಧನವೂ ಆಗಿದೆ. ಹೀಗೆ ಆರಂಭವಾದ ತರಬೇತಿ ಅಲ್ಲಿನ ಮಹಿಳೆಯರಿಗೆ ಕೆಲಸ ನೀಡಿತು. ಪ್ರತಿ ಸೀರೆಗೆ 300ರಿಂದ 350 ರೂಪಾಯಿ ಗಳಿಸಲು ಈ ತರಬೇತಿ ಸಹಾಯ ಮಾಡಿದೆ. ಕೆಲವರು ತಿಂಗಳಿಗೆ 10,000ದಿಂದ 12,000ದ ಆದಾಯವನ್ನು ಗಳಿಸ್ತಾ ಇದ್ದಾರೆ. ಇಂದು ಈ ಸಂಘದಲ್ಲಿ 230ಕ್ಕೂ ಹೆಚ್ಚು ಕುಶಲಕರ್ಮಿಗಳಿದ್ದಾರೆ. ಇದರಲ್ಲಿ 180 ಮಹಿಳೆಯರು ಸೀರೆಗಳನ್ನು ಮಾತ್ರವಲ್ಲದೆ ಶಾಲಾ ಸಮವಸ್ತ್ರ, ಆಸ್ಪತ್ರೆಯ ಬೆಡ್ಶೀಟ್ಗಳು ಮತ್ತು ಸಾಂಪ್ರದಾಯಿಕ ಬುಡಕಟ್ಟು ಬಟ್ಟೆಗಳನ್ನು ಸಹ ತಯಾರಿಸಿ ಉತ್ತಮ ಆದಾಯವನ್ನ ಗಳಿಸ್ತಾ ಇದ್ದಾರೆ. 4 ತಿಂಗಳು ಮಾತ್ರ ದುಡಿತಾ ಇದ್ದ ಮಹಿಳೆಯರು ಈಗ ವರ್ಷವಿಡೀ ದುಡಿತಾ ಇದ್ದಾರೆ. ಕೌಶಲ್ಯಾಭಿವೃದ್ಧಿ ತರಬೇತಿಯ ನಂತರ ಇವರೆಲ್ಲ 1000ದಿಂದ 1200 ರೂಪಾಯಿವರೆಗೆ ಗಳಿಕೆ ಮಾಡ್ತಿದ್ದಾರೆ ಅಂತ ಸೊಸೈಟಿಯ ವ್ಯವಸ್ಥಾಪಕ ಅವಧಾರಂ ದೇವಾಂಗಣ್ಣ ಮಾಧ್ಯಮವೊಂದಕ್ಕೆ ತಿಳಿಸಿದ್ದು ವರದಿಯಾಗಿದೆ. ಸರ್ಕಾರ ಕಾಲಕಾಲಕ್ಕೆ ಇವರಿಗೆಲ್ಲ ಹಣಕಾಸಿನ ನೆರವು ನೀಡ್ತಾ ಇದೆ ಮತ್ತು ಮೂಲ ಸೌಕರ್ಯವನ್ನ ಒದಗಿಸಿಕೊಟ್ಟಿದೆ ಅಂತ ತಿಳಿಸಿದ್ದಾರೆ. ನಾವು ಮಹಿಳೆಯರಿಗೆ ಹೆಚ್ಚುವರಿ ವರ್ಕ್ ಶೆಡ್ ಬಯಸ್ತಾ ಇದ್ದೀವಿ. ಯಾಕಂದ್ರೆ ಕೆಲಸಗಾರರು ಹೆಚ್ಚಾದಷ್ಟು ಸ್ಪರ್ಧೆಯನ್ನ ಒಡ್ಡಬಹುದು. ಜಿಲ್ಲಾಧಿಕಾರಿಗಳು ಇತ್ತೀಚೆಗೆ ನಮ್ಮ ಸೊಸೈಟಿಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಮಹಿಳೆಯರ ಆದಾಯವನ್ನ ಹೆಚ್ಚಿಸಲು ಸೌಲಭ್ಯಗಳನ್ನು ಒದಗಿಸುವುದನ್ನು ಖಚಿತಪಡಿಸಿಕೊಳ್ಳಲು ಆಡಳಿತ ಅಧಿಕಾರಿಗಳಿಗೆ ಸೂಚನೆ ನೀಡಿ ಹೋಗಿದ್ದಾರೆ ಅಂತ ಅವಧಾರಂ ಮಾಹಿತಿಯನ್ನ ನೀಡಿದ್ರು. ನಾವು ಈಗ ಒಡಿಸ್ಸಾದಲ್ಲಿ ಹೆಚ್ಚಾಗಿ ಬೇಡಿಕೆ ಇರೋ ಸಂಬಲ್ಪುರಿ ಸೀರೆಗಳನ್ನು ತಯಾರಿಸ್ತಾ ಇದ್ದೀವಿ. ಒಂದು ಸೀರೆ ನೇಯುವುದಕ್ಕೆ ಕೆಲವು ದಿನಗಳು ತೆಗೆದುಕೊಳ್ಳುತ್ತೆ. ನಾವು ತಿಂಗಳಿಗೆ 10,000 ರೂಪಾಯಿಗಳನ್ನು ಗಳಿಸ್ತಿದ್ದೀವಿ ಅಂತ ಬಿಜನಪುರಿಯ ನೇಕಾರರಾದ ರಾಮೇಶ್ವರಿ ದೇವಾಂಗನ್ ಹೇಳಿದ್ದಾರೆ. ಈ ಹಿಂದೆ ಕೆಲಸ ಇಲ್ಲದೆ ಸಮಯ ವ್ಯರ್ಥ ಮಾಡ್ತಿದ್ದ ಅನೇಕ ಮಹಿಳೆಯರಿಗೆ ಕೈಮಗ್ಗ ಅವರ ಜೀವನವನ್ನ ಬದಲಾಯಿಸಿದೆ. ಈಗ ಕುಟುಂಬದ ಖರ್ಚುಗಳನ್ನು ನಿಭಾಯಿಸೋದು ಸುಲಭವಾಗಿದೆ. ನಾನು ಈಗ ಮನೆಯ ಖರ್ಚು ಮತ್ತು ಮಕ್ಕಳ ಶಿಕ್ಷಣದ ಅವಶ್ಯಕತೆಗಳನ್ನು ಸಹ ಭರಿಸಬಲ್ಲೆ. ಮೊದಲು ನಾವು ಕೃಷಿಯನ್ನ ಅವಲಂಬಿಸಿದ್ವಿ ಅಂತ ಮತ್ತೊಬ್ಬ ನೇಕಾರ ಮೀನಾ ದೇವಾಂಗನ್ ತಿಳಿಸಿದ್ದಾರೆ. ಸಂಬಲ್ಪುರಿ ಸೀರೆಗಳನ್ನು ನೇಯ್ಗೆ ಮಾಡುವಲ್ಲಿ ತಮ್ಮ ಕೈಗಳನ್ನು ಪಡೆಯೋದು ಮಹಿಳೆಯರಿಗೆ ಆರ್ಥಿಕ ಸ್ಥಿರತೆಯನ್ನ ಒದಗಿಸಿದೆ. ಆದರೆ ಛತ್ತೀಸ್ಗಢ ಮತ್ತು ಒಡಿಸ್ಸಾದ 2 ರಾಜ್ಯಗಳ ನಡುವಿನ ಸಾಂಸ್ಕೃತಿಕ ಸಂಬಂಧಗಳನ್ನು ಬಲಪಡಿಸಿದೆ. ಸಹಕಾರಿ ಸಂಘದ ಹಲವಾರು ಮಹಿಳೆಯರನ್ನ ಸಂಬಲ್ಪುರಕ್ಕೆ ಕಳುಹಿಸಿ ತರಬೇತಿ ನೀಡಲಾಗ್ತಾ ಇದೆ. ನಾನು 12ನೇ ತರಗತಿವರೆಗೆ ಓದಿದ್ದೇನೆ. ಜಿಲ್ಲಾಧಿಕಾರಿಗಳು ನಮ್ಮನ್ನ ಭೇಟಿ ಮಾಡಿ ಕೈಮಗ್ಗದ ಕೆಲಸಕ್ಕೆ ನಮಗೆ ಪ್ರೋತ್ಸಾಹ ನೀಡಿದ್ದಾರೆ. ವಿಶೇಷವಾಗಿ ಒಡಿಸ್ಸಾದ ಸಾಂಪ್ರದಾಯಿಕ ಸೀರೆಗಳನ್ನು ತಯಾರಿಸುವಲ್ಲಿ ನಾವು ನಿರತರಾಗಿದ್ದೀವಿ ಅಂತ ಯುವ ನೇಕಾರರಾದ ಕುಸುಮ್ ಸಾಹು ತಿಳಿಸಿದ್ದಾರೆ. ಸ್ಥಳೀಯ ಕೈಮಗ್ಗ ಉದ್ಯಮದಲ್ಲಿ ಅಪಾರ ಸಾಮರ್ಥ್ಯ ಇದೆ. ಜಿಲ್ಲೆಯಲ್ಲಿ 2,500ಕ್ಕೂ ಹೆಚ್ಚು ಕುಶಲಕರ್ಮಿಗಳು ನೇಯ್ಗೆಯಲ್ಲಿ ತೊಡಗಿಸಿಕೊಂಡಿದ್ದಾರೆ. ಉತ್ಪಾದನೆ ಹೆಚ್ಚಿಸುವುದಕ್ಕೆ ಮತ್ತು ಅವರ ಆದಾಯವನ್ನ ಹೆಚ್ಚಿಸಲು ನಾವು ಬಿಜನಪುರಿ ಮತ್ತು ಶ್ಯಾಮತರಾಯ್ನಲ್ಲಿ ಹೆಚ್ಚುವರಿ ವರ್ಕ್ ಶೆಡ್ಗಳನ್ನು ನಿರ್ಮಿಸಲು ಯೋಚಿಸುತ್ತಿದ್ದೇವೆ. ಇದರಿಂದ ನೇಕಾರರು ಕೆಲಸ ಮಾಡಲು ಉತ್ತಮ ಮೂಲ ಸೌಕರ್ಯ ಕಲ್ಪಿಸಲಾಗುತ್ತಿದೆ ಅಂತ ಜಿಲ್ಲಾಧಿಕಾರಿ ಅವಿನಾಶ್ ಮಿಶ್ರಾ ತಿಳಿಸಿದ್ದಾರೆ. ಇಲ್ಲಿನ ಮಹಿಳೆಯರು ಇದೀಗ ವರ್ಷವಿಡೀ ಕೆಲಸ ಪಡಿತಾ ಇದ್ದಾರೆ. ಮತ್ತೊಂದೆಡೆ ಅವರು ಸಹ ಕೆಲಸ ಹುಡುಕಿಕೊಂಡು ಬೇರೆಡೆಗೆ ವಲಸೆ ಹೋಗಬೇಕಾಗಿಲ್ಲ. ಬಿಜನಪುರಿಯಲ್ಲಿ ಮಹಿಳೆಯರು ಸಾಧಿಸಿದ ಯಶಸ್ಸು ಅನೇಕರಿಗೆ ಸ್ಫೂರ್ತಿ ನೀಡುತ್ತೆ ಅಂತ ಸಂಘದ ವ್ಯವಸ್ಥಾಪಕ ಅವಧಾರಂ ಸಂತಸ ವ್ಯಕ್ತಪಡಿಸಿದ್ದಾರೆ.